ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ವ್ಯಕ್ತಿತ್ವ ವಿಕಸನಕ್ಕೆ ಸಾಹಿತ್ಯಾಭಿರುಚಿ ಅವಶ್ಯ. ಎಂ ಬೆಟ್ಟಯ್ಯ. ಉತ್ತಮವಾದ ಸಾಹಿತ್ಯವನ್ನು ಓದುವುದರಿಂದ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯಕವಾಗುತ್ತದೆ. ಯುವಕರು ಸಾಹಿತಿಗಳ ಕೃತಿಗಳ ಅಧ್ಯಯನದಿಂದ ತಾವು ಕೂಡ ಸಾಹಿತ್ಯ ರಚನೆಯತ್ತ ಒಲವು ಮೂಡಿಸಿಕೊಳ್ಳುವಂತಾಗಬೇಕೆಂದು ತಿಳಿಸಿದರು. ಹೂವಿನ ಸರ್ಕಾರಿ ನೌಕರ ಭವನದಲ್ಲಿ ಶನಿವಾರ ಮಲ್ಲಿಗೆ ಪ್ರಕಾಶನದ 33ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಲ್ಲಿಗಾ ಕಲಾ ಸಂಸ್ಥೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣ, ಕವಿಗೋಷ್ಠಿ, ದತ್ತಿನಿಧಿ ಸ್ವೀಕಾರ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ಪ್ರತಿಭಾವಂತ ಸಾಹಿತಿಗಳ ಹೆಸರಾಂತ ಲೇಖಕರನ್ನು ಓದಿಕೊಳ್ಳಲು, ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿ ಮೂಡಿಸಲು ಇಂಥ ಕಾರ್ಯಕ್ರಮಗಳು ಸಹಾಯ ಮಾಡುತ್ತವೆ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಸುರೇಶ್ ಅಂಗಡಿಯವರು ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಗಾಂಧಿ ಕುರಿತ ಕರ್ಮಯೋಗಿ ಕವಿತೆ ಓದಿ ಕವಿಗೋಷ್ಠಿಗೆ ಚಾಲನೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಚಾರ್ಯ ಶಾಂತಮೂರ್ತಿ ಕುಲಕರ್ಣಿ ಅವರು ಮಾತನಾಡಿ, ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸುಗಳನ್ನು ಒಡೆಯುವ ಹುನ್ನಾರ ನಡೆಯುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಕವಿ ಶಂಕರ್ ಬಟಗೇರಿ ಬಾಪೂಜಿಗೆ ಋಣಿ ಎಂಬ ಕೃತಿಯ ಪರಿಚಯ ಮಾಡಿಕೊಟ್ಟರು. ಕಸಾಪ ಅಧ್ಯಕ್ಷ ಟಿ.ಪಿ. ವೀರೇಂದ್ರ, ಸಾಹಿತಿ ಸೋಮಶಂಕರಯ್ಯ, ಕರಿ ವೀರನಗೌಡ ಪಾಟೀಲ್, ಎಂ. ದಯಾನಂದ, ಲೇಖಕ ಎಲ್. ಖಾದರ್ ಭಾಷ್ ಮತ್ತಿತರರು ಹಾಜರಿದ್ದರು. ಪ್ರಾಚಾರ್ಯ ಕೆ. ಸತೀಶ್ ಅಧ್ಯಕ್ಷತೆ ವಹಿಸಿದ್ದರು. ನಾಗಮಂಜುಳ ಜೈನ್, ನಾಗರಾಜ್ ಮಲ್ಕಿವಡೆಯರ್, ತುಳಜಾ ನಾಯ್ಕ್, ಪದ್ಮರಾಜ್ ಜೈನ್, ರೋಷನ್ ಜಮೀರ್, ತಾರಾ ಸಿಂಗ್ ಮುಂತಾದವರು ಕವಿತೆ ವಾಚಿಸಿದರು. ಸಂಗೀತ ಶಿಕ್ಷಕ ಯುವರಾಜ್ ಗೌಡ ಮತ್ತು ಸಂಗಡಿಗರು ಸಂಗೀತ ಕಾರ್ಯಕ್ರಮ ನೀಡಿದರು. ಚಿತ್ತಾರ ಕಲಾ ಬಳಗದ ಶಿಕ್ಷಕಿ ಚಾಂದಿನಿ ನಿರ್ದೇಶನದಲ್ಲಿ ಮನ್ವಿತಾ, ನಂದಿ, ಸಿರಿ ಭರತನಾಟ್ಯ ನೃತ್ಯ ಪ್ರದರ್ಶಿಸಿದರು. ಇದರಲ್ಲಿರುವಂತಹ 58 ಹನಿಗವನಗಳಲ್ಲೂ ಗಾಂಧಿಯ ತತ್ವ, ಗಾಂಧೀಜಿಯ ಕಾಯಕ, ಗಾಂಧೀಜಿಯ ಅಹಿಂಸೆ, ಗಾಂಧೀಜಿಯ ಪ್ರೀತಿ, ಗಾಂಧೀಜಿಯ ಒಲುಮೆ, ಗಾಂಧೀಜಿಯ ರಾಷ್ಟ್ರಭಕ್ತಿ, ಗಾಂಧೀಜಿಯವರು ತಮ್ಮನ್ನು ತಾವು ದೇಶಕ್ಕೆ ಸಮರ್ಪಿಸಿಕೊಂಡಂತಹ ಸಂಪೂರ್ಣ ಚಿತ್ರಣವನ್ನು ಕೊಡಲಿಕ್ಕೆ ಈ ಹುಡುಗ ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ಹೂವಿನ ಹಾಡಲ್ಲಿ ಎಲ್ಲ ಸಾಹಿತ್ಯಾಸಕ್ತರು ಆತನಿಗೆ ಬೆನ್ತಟ್ಟಬೇಕು, ಈ ಗ್ರಂಥವನ್ನು ಓದಬೇಕು ಅಂತ ಹೇಳ್ತಾ ಮಾತುಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಸರ್, MP ಕೊಟ್ರೆ ಸರ್, ಪ್ಲೀಸ್ ವೇದಿಕೆಗೆ ಆಹ್ವಾನ ಇದೆ. Thank you.